ಅಲ್ಲೇ ಸ್ಟೇಜ್ ಮೇಲೆ ನಿಮ್ಮ ಎದುರುಗಡೆ ಬರ್ದಲ್ಲಪ್ಪ. ನಾನು ಏನು ಅಧಿಕಾರ ತೆಗೆದುಕೊಂಡಾಗ ಏನು ಮಾತಾಡಿದ್ದೀನಿ ಅದನ್ನ ನೀವು ತೆಗಿರಿ. ಮಹಿಳೆ ಮತ್ತು ಯುವಕರ ಬಗ್ಗೆ ಒಂದು ಬರ್ತೀನಿ. ಅದಕ್ಕೆ 5 ಬೆರಳು ಸೇರಿ ಒಂದು ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು, ಅರಳಿದ ಕಮಲ ಹೂವು ಇದನ್ನು ನೋಡಿ ಉದುರು ಹೋಯಿತು. 5 ಗ್ಯಾರಂಟಿ ನೋಡಿ ಮಹಿಳೆ ತೆನೆ ಹೊತ್ತನ್ನ ತೆನೆಯನ್ನು ಎಸೆದು ಹೋದಳು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು, ಕರ್ನಾಟಕ ಸಮೃದ್ಧಿ ಆಯಿತು, ಕರ್ನಾಟಕ ಪ್ರಬುದ್ಧವಾಯಿತು. ಇವತ್ತು 5 ಗ್ಯಾರಂಟಿಯನ್ನ ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ. ಜನವರಿ 12ನೇ ತಾರೀಕು ಶಿವಮೊಗ್ಗದಲ್ಲಿ ನಮ್ಮ ವಿವೇಕಾನಂದ ಅವರ ಜಯಂತಿ ದಿನ ಅದನ್ನ ಒಂದು ಚಾಲನೆ ಮಾಡಬೇಕು, ಆವತ್ತೇ ಅದನ್ನ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಸೊ ನಮ್ಮ ರಾಷ್ಟ್ರೀಯ ನಾಯಕರುಗಳ ಹತ್ರ ಕೂಡ ನಾವು ಮಾತಾಡ್ತಾ ಇದ್ದೇವೆ. ಸೊ ಶಿವಮೊಗ್ಗದಲ್ಲಿ ಅದನ್ನ ಅವತ್ತು ಹಣ ತಲುಪಬೇಕು, ಆ ದೃಷ್ಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ 5 ಏನು ಕೊಟ್ಟು ಮಾತು ನುಡಿದಂತೆ ಏನು ನಡೆದಿದ್ದೇವೆ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ. ಇದು ನಮಗೆ ಜನ ಕೊಟ್ಟಂಥ ಆಶೀರ್ವಾದ, ಆ ಜನಕ್ಕೆ ಋಣ ತೀರಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಬೇಕಾದಷ್ಟು ಬರೆದಿದ್ದೀನಿ, ಯುವಕರು ನೋಡ್ಬೇಕಲ್ಲಪ್ಪ, ಇನ್ನೇನೋ ಬರೆದಿದ್ದೆ. ಸೊ ಹಂಗೆ ನಮಗೆ ಜೀವನದಲ್ಲಿ ಒಂದು ನಾವು ಕೊಟ್ಟ ಮಾತು ಉಳಿಸ್ಕೊಂಡವಲ್ಲ ಅನ್ನೋದು ಒಂದು ಸಮಾಧಾನ ಬಂದಿದೆ. ಸೊ ನಾವು 5 ಗ್ಯಾರಂಟಿ ಅಂತ ಇದನ್ನ 5 ಬೆರಳೇ ನೋಡಿ, ಈ ಹಸ್ತದಲ್ಲಿರೋಂಥ 5 ಬೆರಳು ನೋಡಿ 5 ಗ್ಯಾರಂಟಿ ಅಂತ ಅವತ್ತು ನಾವು ಇಟ್ಟಿದ್ದೋ. 1 2 3 4 5 ಆಯಿತು. ಈ ಮುಷ್ಟಿಗೆ ಬಲ ಬಂತು. ಬೇರೆ ಟೈಮಲ್ಲಿ ಮಾತಾಡಿ. ಕರೋನಾದ ಒಂದಷ್ಟು ಆತಂಕಗಳು ಕೂಡ ರಾಜ್ಯದಿಂದ. ಯಾರು ಕೊರೋನಾ ವಿಚಾರದಲ್ಲಿ ಆತಂಕ ಪಡೋದು ಬೇಡ, ಜಾಗೃತರಾಗಿರ್ಬೇಕಷ್ಟೇ. ಯಾರು ಆತಂಕ ಪಡೋದು ಬೇಡ. ನಾವು ಜಾಗೃತರಾಗಿದ್ದೇವೆ, ಟೆಸ್ಟ್ಗಳನ್ನ ಮಾಡ್ತಾ ಇದ್ದೇವೆ ಅಂತ ನಂಬರ್ ಏನು ರೈಸ್ ಆಗ್ತಾ ಇಲ್ಲ. ಭಾಳ ಜಾಗೃತರಾಗಿರಬೇಕು ಎಲ್ಲ ನಮ್ಮ ಹಿರಿಯರಿಗೆ ಅಂತ ನಮ್ಮದು ರಿಕ್ವೆಸ್ಟ್ ಇದೆ. ಯುವಕರಿಗೂ ನಮಗೆ ರಿಕ್ವೆಸ್ಟ್ ಇದೆ. ನಾವು ಯಾರಿಗೂ ನಿಮ್ಗೆ ಏನು ನಿರ್ಬಂಧವನ್ನು ವ್ಯಾಪಾರ ವಹಿವಾಟು ವ್ಯವಹಾರ ಯಾವುದಕ್ಕೂ ಕೂಡ ಮಾಡಲ್ಲ. ನೀವೆಲ್ಲ ಹೊಸ ಸರ್ಕಾರ ತಂದಿದ್ದೀರಿ, ಸಂತೋಷ ಆಗಿರಬೇಕು, ನಗನಗ್ತಾ ಇರಬೇಕು. ನಗ್ನಗ್ತಾ ಇರೋದೇ ನಮಗೆ ಭಾಳ ಮುಖ್ಯ. ಒಳ್ಳೆ ಆರೋಗ್ಯವಂತರಾಗಿ ತಾವೆಲ್ಲ ಇರಬೇಕು ಅನ್ನೋದು ನಮ್ಮ ಆಸೆ. ನೋಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವರು ಯಾವ ಇದರಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನಾವು ಸರ್ಕಾರದಲ್ಲಿ ಯಾರಿಗೂ ಮನಸ್ಸನ್ನ ನೋಯಿಸೋಕ್ಕೂ ನಮಗೆ ಇಷ್ಟ ಇಲ್ಲ. ಆ ರೈತರು ನಮ್ಗೆ ಅಧಿಕಾರಕ್ಕೆ ತಂದಿದ್ದಾರೆ, ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ನಾವು ಯಾರೇ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.